ಬಯಸ್ತೀರಾ? ಇವತ್ತು ಕೂಡ ಚಾಮರಾಜನಗರದಲ್ಲಿ ಮೈತ್ರಿ ಪಾಳೆಯದ ವಿರುದ್ಧವಾಗಿ ನಿರಂತರ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸಿದ್ದರಾಮಯ್ಯ. ಕಾಂಗ್ರೆಸ್ನ ಈ ಭ್ರಷ್ಟ ಸರ್ಕಾರ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದಾಗಿಂದನೂ ಅಹಿಂದ ಹೆಸರಲ್ಲಿ, ಹಿಂದುಳಿದಿರ್ತಕ್ಕಂಥ ಜನಾಂಗದ ಹೆಸರಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಇಷ್ಟು ವರ್ಷಗಳ ಕಾಲ ದೀರ್ಘಕಾಲ ರಾಜಕಾರಣವನ್ನು ಏನು ಮಾಡಿದ್ದಾರೆ. ಈಗಲೂ ಕೂಡ ಅವೆರಡು ವರ್ಗದ ಒಂದು ಆಶೀರ್ವಾದದಿಂದ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾರೆ. ಆದರೆ ಮೂಢ ಇರ್ಬೋದು, ವಾಲ್ಮೀಕಿ ನಿಗಮದಲ್ಲಿ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣವನ್ನು ಇವತ್ತು ಯಾವ ರೀತಿ ದುರುಪಯೋಗವನ್ನು ಪಡಿಸ್ಕೊಂಡಿರ್ತಕ್ಕಂಥದ್ದು, ರಾಜ್ಯದ ಬೊಕ್ಕಸಕ್ಕೆ ಕೈ ಹಾಕಿ ಕನ್ನಡಿಗರ ತೆರಿಗೆ ಹಣವನ್ನು ಇವತ್ತು ಲೂಟಿ ಮಾಡ್ತಕ್ಕಂಥ ಕೆಲಸನ ಮಾಡಿರ್ತಕ್ಕಂಥ ಈ ಕಾಂಗ್ರೆಸ್ನ ವಿರುದ್ಧವಾಗಿ, ಈ ಭ್ರಷ್ಟ ಈ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಇವತ್ತು ಪ್ರತಿಭಟನೆಯನ್ನು ಮಾಡಿ ನಾವು ಏನು ನಮ್ಮ ಪಾದಯಾತ್ರೆಯನ್ನು ಮಾಡಿದ್ದೇವೆ 8 ದಿನಗಳ ಕಾಲ. ಎಲ್ಲ ನಮ್ಮ ಪಕ್ಷದ ಎರಡು ಪಕ್ಷದ ಕಾರ್ಯಕರ್ತರುಗಳು ನಮ್ಮ ಜೊತೆಯಲ್ಲಿ 8 ದಿನಗಳ ಕಾಲ ಹೆಜ್ಜೆಯನ್ನು ಹಾಕಿದ್ದಾರೆ. ನಿಖಿಲ್ ಅವರೇ, ಭರ್ಜರಿಯ ಪಾದಯಾತ್ರೆ ಮಾಡಿದ್ರೆ ನಾವು ಕೂಡ ನೋಡಿದ್ವಿ. ಮುಂದೆ ಹೇಗೆ ತಗೊಂಡು ಹೋಗ್ತಾರೆ ಈ ಹೋರಾಟನ? ನೈತಿಕ ಹೊಣೆಯನ್ನು ಹೊತ್ತು ಮಾನ್ಯ ಸಿದ್ದರಾಮಯ್ಯ ಅವರು ಈಗಾಗಿರ್ತಕ್ಕಂಥ ಇವೇನು ಘಟನೆಗಳಿದೆ ಇವೆಲ್ಲದರ ಹೊಣೆಗಾರಿಕೆಯನ್ನು ಹೊತ್ತು ಅವರು ರಾಜೀನಾಮೆ ಕೊಡ್ತಕ್ಕಂಥದ್ದು ಸೂಕ್ತ. ಇಲ್ಲವಾದರೆ ಕಾನೂನಾತ್ಮಕವಾಗಿ ನಾವು ಯಾವ ರೀತಿ ಹೋರಾಟವನ್ನು ಮುಂದುವರಿಸಬಹುದು ಮುಂದುವರಿಸಬಹುದು. ಸಚಿವ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಕುಮಾರಣ್ಣ ವಿರುದ್ಧ ಕೇಸ್ನಲ್ಲಿ ರಾಜ್ಯಪಾಲರು ನೋಟಿಸ್ ಕೊಟ್ಟಿಲ್ಲ ತಕ್ಷಣವೇ, ಆದ್ರೆ ಸಿಎಂ ವಿರುದ್ಧದ ಕೇಸ್ನಲ್ಲಿ ತಕ್ಷಣ ನೋಟಿಸ್ ಕೊಟ್ಬಿಟ್ರು ಅಂತ ಆರೋಪ ಮಾಡಿದ್ದಾರೆ. ಏನ್ ಹೇಳಬೇಕು? ರಾಜಭವನವನ್ನ ಮೈತ್ರಿಪಾಳ್ಯ ದುರ್ಬಳಕೆ ಮಾಡ್ಕೊಳ್ತಾ ಇದೆ. ಕುಮಾರಣ್ಣ ಅವರ ಯಾವುದೋ ಲಕ್ಷ್ಮೀ ನರಸಿಂಹಸ್ವಾಮಿ ಯಾವುದೋ ನಮ್ಮ ಎಂಥದೋ ಮೈನಿಂಗು ಜಂತ್ಕಲ್ದು ಆಲ್ರೆಡಿ ಬಿ ರಿಪೋರ್ಟ್ ಬಂದಾಯಿತು. ಯಾರು ತಂದೆಯವರ ವಿರುದ್ಧವಾಗಿ ಏನು ಮಾತನಾಡಿದ್ರು, ಕೇಸನ್ನು ದಾಖಲೆ ಮಾಡಿದ್ರು, ಕೋರ್ಟಲ್ಲಿ 1 ಲಕ್ಷ ಅವ್ರಿಗೆ ದಂಡ ಕಟ್ಟುವ ಮೂಲಕ ಕೋರ್ಟೇ ಚೀಮಾರಿ ಹಾಕಾಗಿದೆ. ಲಕ್ಷ್ಮೀ ವೆಂಕಟೇಶ್ವರ ಏನು ಕೇಸ್ ಇದೆ ಅದರಲ್ಲಿ ಯಾವುದೇ ರೀತಿಯಾದಂಥ ಉರುಳುಗಳಿಲ್ಲ, ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಇಲ್ಲ. ಹಾಗಾಗಿ ಇವತ್ತು ಪರಮೇಶ್ವರ್ ಅವರು ಸುಮ್ಮನೆ ತಿರ್ಸ್ತಕ್ಕಂಥ ಕೆಲಸ ಮಾಡೋದು ಬೇಡ. ಅವರು ಹಿರಿಯಕರು ಅನುಭವಿಸ್ತಿದ್ದಾರೆ. ಸುಮ್ಮನೆ ರಾಜ್ಯದ ಜನತೆಗೆ ದಿಕ್ತಪ್ಪಿಸ್ತಕ್ಕಂಥ ಕೆಲಸ ಬಿಟ್ಟು ಇವತ್ತು ಅವ್ರು ಮಾಡಿರ್ತಕ್ಕಂಥ ಕೃತ್ಯಕ್ಕೆ ಉತ್ತರ ಕೊಡ್ಲಿ. ಕೊನೆಯದಾಗಿ, ದ್ವೇಷದ ರಾಜಕಾರಣ ಮಾಡ್ತಾ ಇದೆ ಬಿಜೆಪಿ ಅಥವಾ ಮೈತ್ರಿಪಾಳ್ಯ. ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಇಬ್ರು ಅದನ್ನ ದ್ವೇಷದ ರಾಜಕಾರಣ, ವೈಯಕ್ತಿಕವಾಗಿ ಯಾರು ಯಾವ ರೀತಿ ಟೀಕಾಪ್ರಹಾರಗಳನ್ನ ಮಾಡಿಕೊಂಡು ಹೊರಟರು ಈ ತಾಳಕ್ಕಾಗ್ದಿರ ಅಂತಕ್ಕಂಥದ್ದು ಜಗಜ್ಜಾಹಿರ. ಇಲ್ಲಿ ವ್ಯಕ್ತಿಗತವಾಗಿ ಸಿದ್ದರಾಮಯ್ಯನ ವಿರುದ್ಧವಾಗಲಿ ಅಥವಾ ಉಪಮುಖ್ಯಮಂತ್ರಿಗಳ ವಿರುದ್ಧವಾಗಲಿ ನಮ್ಮದು ಯಾವುದೇ ರೀತಿ ಅವ್ರು ಹೇಳ್ದಂಗೆ ಯಾವುದೇ ನಮ್ಮ ಬೇರೆ ಏನೂ ಇಲ್ಲ. ಬಟ್ ಆದರೆ ಅವರು ನಡ್ಕೊಂಡಿರ್ತಕ್ಕಂಥ ರೀತಿ ಕಳೆದ 15-16 ತಿಂಗಳಲ್ಲಿ ಈ ರಾಜ್ಯದ ಜನತೆಗೆ ಏನು ಮೋಸ ಮಾಡಿದ್ದಾರೆ ಅದರ ವಿರುದ್ಧವಾಗಿ ನಮ್ಮ ಹೋರಾಟ. ಥ್ಯಾಂಕ್ ಯು. ಅದೇ ರೀತಿ ದ್ವೇಷದ ರಾಜಕಾರಣ ಮಾಡ್ತಾ ಇಲ್ಲ, ಬದಲಾಗಿ ಆರೋಪಗಳಿಗೆ ಉತ್ತರ ಕೊಡುವಂತ ಕೆಲಸವನ್ನ ಸಿದ್ದರಾಮಯ್ಯನವರು ಮಾಡಬೇಕಾಗತ್ತೆ. ನಾವು ಈ ಪಾದಯಾತ್ರೆಯ ಮುಖಾಂತರ ಆರಂಭ ಮಾಡಿರೋ ಹೋರಾಟವನ್ನ ಮುಂದುವರಿಸ್ತೀವಿ. ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ಲೇಬೇಕು ಅನ್ನೋದು ನಿಖಿಲ್ ಕುಮಾರಸ್ವಾಮಿ ಮಾತಾಗಿತ್ತು. ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ಶ್ರೀಲಕ್ಷ್ಮಿ ರಾಜ್ಕುಮಾರ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಪ್ರತಾಪ್ ಸಿಂಹ ಇದ್ದಾರೆ, ಏನ್ ಹೇಳ್ತಾರೆ ಕೇಳೋಣ. ಸರ್, ಈ ಒಟ್ಟು ಹೋರಾಟದ ಬಗ್ಗೆ ಏನ್ ಹೇಳಕ್ ಬಯಸ್ತೀರಿ? ಬೆಂಗಳೂರಿಂದ ಹೊರಟು ಮೈಸೂರಿಗೆ ಸುಮಾರು 140 ಕಿಲೋಮೀಟರ್ ಪಾದಯಾತ್ರೆ ಸಾಗಿ ಬಂದು ಇವತ್ತು ಮಹಾರಾಜ ಗ್ರೌಂಡಲ್ಲಿ ನಮ್ಮ ಬೃಹತ್ ಸಾರ್ವಜನಿಕ ಸಭೆ ನಡೀತಾ ಇದೆ. ನಮ್ಮೆಲ್ಲ ನಾಯಕರುಗಳು ಬಂದಿದ್ದಾರೆ. BJP ಮತ್ತು JDS ನೇತೃತ್ವದಲ್ಲಿ ಈ ಪಾದಯಾತ್ರೆ ನಡೆದಿದೆ. ನಮ್ಮೆಲ್ಲರ ಗುರಿ, ಉದ್ದೇಶ, ಸಂಕಲ್ಪ ಆಗಿದ್ದು 16 ಸೈಟ್ಗಳನ್ನು ಅಕ್ರಮವಾಗಿ ಪಡ್ಕೊಂಡು 5-6 ಸಾವಿರ ಸೈಟ್ಗಳನ್ನು ಅಕ್ರಮವಾಗಿ ಕೊಡೋದಕ್ಕೆ ಎಲ್ಲರಿಗೂ ಕೂಡ ಶ್ರೀರಕ್ಷೆಯಾಗಿ ನಿಂತ್ಕೊಂಡಿರುವಂಥ ಮಾನ್ಯ ಸಿದ್ದರಾಮಯ್ಯನವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಮತ್ತು ಅವರ ಸೈಟ್ಗಳಿಂದ ಸರೆಂಡರ್ ಮಾಡಬೇಕು. ಅವರು ಸರೆಂಡರ್ ಮಾಡಿದ್ರಷ್ಟೇ ಬೇರೆಯವ್ರ ಮೇಲೂ ಕೂಡ ತನಿಖೆ ಆಗಲಿಕ್ಕೆ, ಮೂಡಕ್ಕೆ ಯಾರಿಂದ ಮೋಸವನ್ನು ಮಾಡಿ ಯಾರ್ಯಾರು ಅಕ್ರಮವಾಗಿ ಸೈಟ್ ಪಡ್ಕೊಂಡಿದ್ದಾರೆ ಅದನ್ನೆಲ್ಲ ವಾಪಸ್ ಪಡ್ಕೊಂಡು ಸಾರ್ವಜನಿಕರಿಗೆ ಒಪ್ಪಿಸೋದಕ್ಕೆ ಅನುಕೂಲ ಆಗುತ್ತೆ. ಸಿದ್ದರಾಮಯ್ಯನವರೇ 16 ಸೈಟನ್ನು ಅವರು ರಿಟರ್ನ್ ಮಾಡಲಿಲ್ಲ ಅಂತ ಹೇಳಿದರೆ ಅವ್ರ ಹೆಂಡ್ತಿನ ಅವರು ಫಿಕ್ಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಉಳಿದವರು ಪ್ರೊಟೆಕ್ಟ್ ಆಗ್ತಾರೆ. ಅದು ಮೂಡಕ್ಕೆ ನಮಗೆ ಸರ್ಕಾರಕ್ಕೆ ದೊಡ್ಡ ಲಾಸ್ ಆಗುತ್ತೆ. ಹಾಗಾಗಿ ಸಿದ್ದರಾಮಯ್ಯನವರಿಗೆ ನೈತಿಕ ಹೊಣೆ ಹೊತ್ತು ನೀವು ರಾಜೀನಾಮೆಯನ್ನು ಕೊಡಬೇಕು, ಸೈಟನ್ನು ಸರೆಂಡರ್ ಮಾಡಬೇಕು ಅನ್ನೋದು ನಮ್ಮ ಈ ಒಂದು ಯಾತ್ರೆಯ ಸಂಕಲ್ಪ. ಕಳೆದ 15 ವರ್ಷಗಳ ಬಿಜೆಪಿ ವಿರುದ್ಧ ಜೆಡಿಎಸ್ ವಿರುದ್ಧ ಬಿಜೆಪಿ, ದೇವೇಗೌಡರ ವಿರುದ್ಧ ಬಿಎಸ್ವೈ ವಿರುದ್ಧ ದೇವೇಗೌಡರ, H.D. ಕುಮಾರಸ್ವಾಮಿ ವಿರುದ್ಧ, ಹೀಗೆ ಎಲ್ಲ ಬೈಟ್ಗಳನ್ನ ನಿನ್ನೆ ಪ್ಲೇ ಮಾಡಿ ವಿಡಿಯೋ ಕ್ಲಿಪ್ಗಳನ್ನ ಎಲ್ಲ ಕಡೆ ಹರಿಬಿಟ್ಟು ವಾಗ್ ಯುದ್ಧನೇ ನಡೀತು. ಸಿಕ್ಕಾಪಟ್ಟೆ ವಾಗ್ ಬಾಣಗಳನ್ನೇ ಬಿಟ್ಟರು, ಎಲ್ಲ ಹಗರಣಗಳನ್ನ ಕಿತ್ತು ಕೊಡವಿದ್ರು. ಏನ್ ಹೇಳಪ್ಪ? ಕಾಂಗ್ರೆಸ್ನವರು 2023ರಲ್ಲಿ 40% ಸರ್ಕಾರ 40% ಸರ್ಕಾರ ಅಂತ ಊರಿಗೆಲ್ಲ ತಮಟೆ ಹೊಡೆದ್ರು. ಆನಂತರ ಬಿಟ್ಕಾಯಿನ್ ಹಗರಣ ಅಂತಂದರು, PSI ಹಗರಣ ಅಂತಂತಂದರು. ಹೀಗೆ
ಸರಣಿ ಆರೋಪಗಳನ್ನ ಮಾಡ್ತಂದ್ರು. ಪೇ ಸಿ ಎಮ್ ಅಂತಂದ್ರು. ಇವರು ಅಧಿಕಾರಕ್ಕೆ ಬಂದು 1 ವರ್ಷ 3 ತಿಂಗಳಾಯಿತು. ಇವ್ರ ಯೋಗ್ಯತೆಗೆ ಅವ್ರು ಹೇಳಿದಂತಹ ಒಂದೇ ಒಂದು ಹಗರಣಕ್ಕೆ ಒಂದು ಸಣ್ಣ ಸಾಕ್ಷ್ಯನ ಹುಡ್ಕೋಕ್ಕಾಗಿದೆಯಾ? ಇಲ್ಲ. ನನ್ನ ಸಿದ್ದರಾಮಯ್ಯನವ್ರು ಬಂದಿದ್ದಾರೆ, ಡಿ ಕೆ ಶಿವಕುಮಾರ್ ಅವ್ರು ಬಂದಿದ್ದಾರೆ, ಭಾಳ ವೀರಾವೇಶದಿಂದ ಮಾತಾಡ್ತಾರೆ. ಸರ್, ನೀವು ಅಧಿಕಾರಕ್ಕೆ ಬರೋ ಮೊದಲು ಬರೀ ಆರೋಪ ಮಾಡ್ತೀರಿ, ಅಧಿಕಾರಕ್ಕೆ ಬಂದಾದ್ಮೇಲೂ ಆರೋಪ ಮಾಡ್ತೀರಿ. ಸಣ್ಣ ಒಂದು ಎವಿಡೆನ್ಸ್ ಆರು ಕೊಡಿ ಸರ್. ನೀವುಗಳು ರಾಜಕಾರಣಿಗಳು ಬರೀ ಬೈದಾಡ್ತೀರಿ. ಸಾರ್ವಜನಿಕರು ಅವ್ರ ಮಯ್ಯಗಳಾಗ್ತಿರೋದು ಸಾರ್ವಜನಿಕರಾಗಿದ್ದಾರೆ. ನಾನು ಡಿ ಕೆ ಶಿವಕುಮಾರ್ ಅವ್ರಲ್ಲಿ ಕೇಳ್ತೀನಿ, ಆರ್ ಟಿ ಜಿ ಎಸ್ ಮಾಡಿಬಿಟ್ಟಿದ್ದಾರೆ ಲಕ್ಷ್ಮೀ ವಿಲಾಸ್ ಬ್ಯಾಂಕಲ್ಲಿ ಅಂತ ಹೇಳ್ತಿರಲ್ಲ ಸರ್, ಕೊಡಿ ಸರ್ ಅದನ್ನು. ಬರೀ ಬಿಡ್ತೀನಿ ಅಂತೇಳಿ ಹಾವು ಬಿಡ್ತೀನಿ ಅಂತ ಹೇಳ್ಬಿಟ್ಟು ಬರೀ ಪೆಟ್ಟಿಗೆ ತೋರಿಸ್ಕೊಂಡಿದ್ದೀರಾ? ನಿಮ್ಮ ಹತ್ರ ಡಿ ಕೆ ಶಿವಕುಮಾರ್ ಅವರೇ, ನಾನು ನಿಮ್ಗೆ ಕೇಳ್ತೀನಿ, ನಿಮ್ಮ ಹತ್ರ ನಿಜವಾಗ್ಲೂ ಎವಿಡೆನ್ಸ್ ಇತ್ತು ಅಂತಂದರೆ ನೀವು ದಯವಿಟ್ಟು ಹೇಳಿ. ಆಮೇಲೆ ಏನೋ ನಾಗರಾಜೇಗೌಡ ಅವನಿಗೆ ಕೊಟ್ಬಿಟ್ಟಿದ್ರೆ ನೀನು ಎಲ್ಲಿರ್ತಿದ್ದೆ, ಅದು ಇದು ಸೋತೋಗ್ತಿದ್ದೆ ಅಂತ ಹೇಳ್ತೀರಿ. ನೀವೇ ರಾಜ್ಯಾಧ್ಯಕ್ಷರಾಗಿದ್ದವ್ರು, ಇವತ್ತು ನೀವೇ ರಾಜ್ಯಾಧ್ಯಕ್ಷರು. ಬಿ ಫಾರ್ಮಲ್ಲಿ ಸೈನ್ ಹಾಕಿ ನಾಗರಾಜೇಗೌಡ ಕೊಡೋಕ್ಕೆ ತಡೆದವ್ರು ಯಾರು? ನಿಮ್ಮನ್ನು ಅಡ್ಜಸ್ಟ್ಮೆಂಟ್ ನೀವು ಮಾಡಿದವರು ಅಲ್ವಾ? ಫಸ್ಟ್ ನೀವು ಸರಿ ಇದ್ದಿದ್ದರೆ ಈ ಮಾತುಗಳು ಇವತ್ತು ಬರ್ತಾ ಇರಲಿಲ್ಲ. ನೀವು ಅಧಿಕಾರಕ್ಕೆ ಬರೋವರೆಗೂ ನೀವು ಆರೋಪ ಮಾಡಿ, ಅಧಿಕಾರಕ್ಕೆ ಬಂದಾದ್ಮೇಲೆ ಆರೋಪ ಮಾಡಿ, ನಿಮ್ಮ ಪರಸ್ಪರ ಆರೋಪಗಳನ್ನ ಜನ ನೋಡ್ಕೊಂಡಿರ್ಲಿ, ಕಾರ್ಯಕರ್ತರು ನೋಡ್ಕೊಂಡಿರ್ಲಿ ಅಂತ ಅರ್ಥನ. ಕೊನೆ ಪ್ರಶ್ನೆ, ನನ್ನ ಮೇಲೆ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ, ದ್ವೇಷದ ರಾಜಕಾರಣ ಮಾಡ್ತಾ ಇದೆ ಬಿಜೆಪಿ. ಮೈ ತುಂಬಾ ಕಪ್ಪು ಚುಕ್ಕೆ ಆಗೋಗಿದೆಯಲ್ಲ ಇವತ್ತು. 16 ಸೀಟ್. ಸಿದ್ದರಾಮಯ್ಯನವ್ರಿಗೆ ಅವರು ಇಷ್ಟು ವರ್ಷದ ರಾಜಕೀಯ ಜೀವನದಲ್ಲಿ ಇಂಥ ಒಂದು ಕಪ್ಪು ಚುಕ್ಕೆ ಇರಲಿಲ್ಲ. ಅರ್ಕಾವತಿ ಡಿನೋಟಿಫಿಕೇಶನ್ನ ರೀಡು ಅಂತ ಮಾಡಿದ್ರು. ಅವತ್ತೇ ಅವ್ರು ಸಿಕ್ಕಾಕೊಂಡು ಅವರತ್ತೇ ಜೈಲಿಗೆ ಹೋಗ್ತಿದ್ರು, ಅಥವಾ ಅವತ್ತೇ ಅವ್ರು ರಾಜೀನಾಮೆ ಕೊಡಬೇಕಾಗಿ ಬರ್ತಿತ್ತು. ಯಾಕಂದ್ರೆ ಅರ್ಕಾವತಿನಲ್ಲಿ ಸಿದ್ದರಾಮಯ್ಯನವ್ರು ಫಿಕ್ಸ್ ಮಾಡಕ್ಕೆ ಹೋದ್ರೆ ಇನ್ನು ಉಳಿದವರು ಫಿಕ್ಸ್ ಆಗ್ತಿದ್ರು. ರಾಜಕಾರಣಿಗಳು ಒಂದಾಗ್ಬಿಟ್ರು. ಅದಾದ ನಂತರ ಹೂಬ್ಲಾ ವಾಚ್ ವಿಚಾರ ಬಂತು. ಹೂಬ್ಲಾ ವಾಚನ್ನ ಈ ಸಮಾಜವಾದಿ ಹಿನ್ನೆಲೆಯಿಂದ ಬಂದಿರೋಂಥವ್ರಿಗೆ 1.25 ಕೋಟಿ ರೂಪಾಯಿ ವಾಚನ್ನ ಯಾವಂತ ಕಿತ್ಕೊಳ್ಳೋ ಅಗತ್ಯ ಇತ್ತ? ಅದು ಕಪ್ಪು ಚುಕ್ಕೆ ಅಲ್ವಾ? ಹಾಗಾದ್ರೆ ಆಯ್ತು, ಇವತ್ತು ಇವತ್ತು 16 ಸೈಟ್ ತೊಗೊಂಡಿದ್ರಲ್ಲ, ಇದು ಕಪ್ಪು ಚುಕ್ಕೆ ಅಲ್ವಾ? ನಿಮ್ಮ ಮಗನಿಗೆ ಮ್ಯಾಟ್ರಿಕ್ಸ್ ಲ್ಯಾಬ್ ಮಾಡಿಕೊಟ್ಟಿದ್ರಲ್ಲ, ಅದು ಕಪ್ಪು ಚುಕ್ಕೆ ಅಲ್ವಾ? ಬಿಡಿಯಾದಿಂದ ನಿಮಗೆ 150 ಕೋಟಿ ರೂಪಾಯಿದು ಸೈಟನ್ನು ಕೊಟ್ಟಿದ್ರಲ್ಲ ನಿಮ್ಮ ಮಗನಿಗೆ, ಅದು ಕಪ್ಪು ಚುಕ್ಕೆ ಅಲ್ವಾ? ಇನ್ನೇನು ಕಪ್ಪು ಚುಕ್ಕೆ ಬೇಕು ಸರ್? ಮೈ ತುಂಬ ಸಗಣಿ ಮೆತ್ತಿದೆ, ಆದ್ರೂ ಕಪ್ಪು ಚುಕ್ಕೆ ಇಲ್ಲ ಅಂತ ಹೇಳ್ತಾ ಇದ್ರಿ. ಧನ್ಯವಾದಗಳು. ಇದು ಪ್ರತಾಪ್ ಸಿಂಹ ಅವರ ಮಾತಾಗಿತ್ತು. ಮೈ ತುಂಬಾ ಸಗಣಿ ಮೆತ್ತಿದೆ, ಆದ್ರೂ ಕಪ್ಪು ಚುಕ್ಕೆ ಇಲ್ಲ ಅನ್ನೋದು ಮಾತನ್ನ ಹೇಳ್ತಾ ಇದ್ದೀರಿ. ಬೇಕಾದಷ್ಟು ಹಗರಣಗಳಿದ್ದಾವೆ ಅಂತ ಸಾಕಷ್ಟು ಹಗರಣಗಳನ್ನ ಪ್ರತಾಪ್ ಸಿಂಹ ಅವರು ಹೇಳಿದ್ರು. ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ಶ್ರೀಲಕ್ಷ್ಮಿ ರಾಜ್ಕುಮಾರ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಜೆಡಿಎಸ್ ಬಿಜೆಪಿ ಒಬ್ರಿಗೊಬ್ರು ಬೈದಾಡಿಕೊಂಡಿದ್ದ ಕ್ಲಿಪ್ಗಳನ್ನ ಪ್ಲೇ ಮಾಡಿದ್ರು. ಇದಕ್ಕೆಲ್ಲ ನಾಳೆ ಇವ್ರು ಉತ್ತರ ಕೊಡ್ಬೇಕು ಅಂದ್ರೆ ಏನ್ ಹೇಳಕ್ ಬಯಸ್ತೀವಿ? ಇದು ನಮ್ಮ ಅಂತಿಮ ಹೋರಾಟ ಅಲ್ಲ, ಇದು ಪ್ರಾರಂಭ. ಈಗ ಪ್ರಾರಂಭ ಆಗಿದೆ. ಇದು ಎಲ್ಲಿವರೆಗೆ ಮುಟ್ಟುತ್ತೆ ಅದು ತೀರ್ಮಾನ ಕಾಂಗ್ರೆಸ್ಗೆ ಬಿಟ್ಟಿದ್ದು. ಅವ್ರು ಏನು ಬೈದಾಡ್ಕೊಳ್ಳೋದಿದೆಯಲ್ಲ, ಹೆಂಡತಿ ಗಂಡ ಜಗಳಾಡ್ತಾರಲ್ಲ, ಅದಾದ ಮೇಲೆ ಬೇಕಾದಷ್ಟು ಬೈದಾಡ್ಕೊಂಡಿರ್ತಾರೆ. ಒಂದಾದ ಮೇಲೆ ಏನು ಪರಿಸ್ಥಿತಿ ಎಲ್ಲ ಮರ್ತೋಗಲ್ವೇ? ಅದು ಇವರು ಓಡಿಸ್ತಾ ಇರಲಿ. ಇವ್ರು ಯಾರ್ಯಾರನ್ನ ಸಿದ್ದರಾಮಯ್ಯನವ್ರು ಬೈದಿದ್ರು ಅದನ್ನು ನಾವು ಹಾಕೋದಿಲ್ಲ, ಜನರಿಗೆ ಗೊತ್ತು. ಅದು ನಮಗೆ ಅವಶ್ಯಕತೆ ಇಲ್ಲ. ಲೂಟಿ ಮಾಡಿದ್ದೀರಲ್ಲ, ಅದರ ಬಗ್ಗೆ ಅಷ್ಟೇ ನಮ್ಮದು ಪ್ರಶ್ನೆ ಇರ್ತಕ್ಕಂಥದ್ದು. 3 ವಿಚಾರಗಳು: ಮೂಡ ದಲಿತರಿಗೆ ಸೇರಿದ್ದು ಮೂಡ ವಿಚಾರ, 187 ಕೋಟಿ ಎಸ್ಟಿಗಳಿಗೆ ಸೇರಿದ್ದು ನಮ್ಮದು ವಿಷಯ, ಅದಾದ ಮೇಲೆ ಇದು 25,000 ಕೋಟಿ ನುಂಗಿದ್ದು. ಈ 3 ವಿಚಾರಗಳು ದಲಿತರ ವಿಚಾರಗಳು. ಅದನ್ನು ಹಿಡ್ಕೊಂಡು ನಾವು ಇವತ್ತು ಬಂದಿದ್ದೀವಿ. ದಲಿತರ ಹೆಸರು ಹೇಳ್ಕೊಂಡೆ ದಲಿತರಿಗೆ ಮೋಸ ಮಾಡ್ತೀರಿ, ಅಂಬೇಡ್ಕರ್ ಫೋಟೋ ಇಟ್ಕೊಂಡೆ ಅವ್ರಿಗೆ ದ್ರೋಹ ಮಾಡ್ತೀರಿ, ಕಾನ್ಸ್ಟಿಟ್ಯೂಷನ್ ಮುಂದೆ ಇಟ್ಕೊಂಡು ಅಪಚಾರ ಮಾಡ್ತೀರಿ. ಇದೆಲ್ಲವನ್ನು ಕೂಡ ನಾವು ಕೇಳಿದೆ. ನೀವು ಕೇಳೋ ಪ್ರಶ್ನೆ ಏನು? ಸಿದ್ದರಾಮಯ್ಯ ದಲಿತರ ಪರವಾಗಿ ರಾಜಕಾರಣ ಮಾಡ್ಕೊಂಡು ಬಂದಿದ್ದೀನಿ ನಾನು. 40 ವರ್ಷದ ರಾಜಕಾರಣದಲ್ಲಿ ದಲಿತರು, ಬಡವರು, ಶೋಷಿತರ ಪರವಾಗಿ ನನಗೆ ಒಂದೇ ಒಂದು ಕಳಂಕ ಇಲ್ಲ, ಅದಕ್ಕೆ ಹೊಟ್ಟೆ ಕೆಚ್ಚಿಗೆ ದ್ವೇಷದ ರಾಜಕಾರಣ ಮಾಡ್ತಾ ಇದೆ ಬಿಜೆಪಿ ಅಂತ ಆರೋಪ. ಅವ್ರಿಗೆ ಹೇಳೋದು ಹೇಗಿದೆ ಅಂತಂದ್ರೆ, ಹೇಳೋದು ವೇದಾಂತ, ತಿನ್ನೋದು ಬದನೆಕಾಯಿ ಅನ್ನಂಗಿದೆ. ನಾ ಹೇಳ್ತೇನೆ, ಕಳಂಕವೇ ಇಲ್ಲ ನಿಮಗೆ, ಕಪ್ಪು ಚುಕ್ಕೆ ಇಲ್ಲ ಅಲ್ವಾ? ಬಹುಶಃ ಚಲವಾದೇವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅನ್ಸುತ್ತೆ, ಬಹಳ ಕಾಲ ಅವ್ರ ಜೊತೆಲಿ ಇದ್ದವರು. ಇನ್ನೂ ಬಹಳ ಇದೆ, ಇನ್ನೂ ಬಿಚ್ಚಿಲ್ಲ. ನಾನು ಬಿಚ್ಚೋದು ಬಹಳ ಇದೆ. ಇನ್ನು ಒಂದೇ ದಿನಕ್ಕೆ ಬಿಚ್ಚಿದ್ರೆ ಪ್ರಯೋಜನ ಇಲ್ಲ. ನಾನು ಹೇಳ್ತೀನಿ, ನನಗೆ ಕಳಂಕವೇ ಇಲ್ಲ, ಕಪ್ಪು ಚುಕ್ಕೆನೇ ಇಲ್ಲ. ಅಂದ್ರೆ ಕಾಗೆ ನೀವು ಭ್ರಷ್ಟಾಚಾರದಲ್ಲಿ ಸಂಪೂರ್ಣ ಮುಳುಗಿ ಕಪ್ಪಾಗೋಗಿದ್ದೀರಿ. ಈಗ ಕಾಗೆ ತರ ಕಾಣ್ತಿದ್ದೀರಿ. ನನ್ನಲ್ಲಿ ಕಪ್ಪು ಚುಕ್ಕೆನೇ ಇಲ್ಲ ಅಂದ್ರೆ ಕಾಗೆನಲ್ಲಿ ಹೆಂಗಪ್ಪ ಕಪ್ಪು ಚುಕ್ಕೆ ಹುಡ್ಕೋದು ನಾವು? ಕಾಗೆ ಆರ್ತಾ ಇದೆ, ಹೆಂಗೆ ಕಪ್ಪು ಚುಕ್ಕೆ ಹುಡ್ಕೋದು ನಾವು? ಕಾಗೆ ಪೂರ್ತಿ ಕಪ್ಪೆ. ಹಾಗೆ ಸಿದ್ದರಾಮಯ್ಯ ಪೂರ್ತಿ ಕಪ್ಪಾಗಿದ್ದಾರೆ, ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ಆದ್ರಿಂದ ನಾವು ಕಪ್ಪು ಚುಕ್ಕೆ ಹುಡ್ಕೋದಿಲ್ಲ, ನೀವು ಪೂರ್ತಿ ಕಪ್ಪಾಗಿದ್ದೀರಿ. ನಿಮ್ಮನ್ನು ತೊಳೆಯಾಕಂತೂ ನಮ್ಮಿಂದ ಆಗಲ್ಲ. ಅಟ್ಲೀಸ್ಟ್ ಕೊನೆ ಪಕ್ಷ ಪಕ್ಕಕ್ಕೆ ಸರಿದು ಬಿಡಿ ಅಂತ ಹೇಳಲಿಕ್ಕೆ ಆಗತ್ತಲ್ವಾ? ಅದನ್ನು ಮಾಡ್ತೇವೆ ನಾವು.
ಧನ್ಯವಾದಗಳು ಚಲವಾದಿ ಅವರೇ. ಕೇವಲ ಕಪ್ಪು ಚುಕ್ಕೆ ಅಲ್ಲ, ಸಂಪೂರ್ಣ ನೀವು ಕಪ್ಪಾಗಿದ್ದೀರಿ ಭ್ರಷ್ಟಾಚಾರದಲ್ಲಿ ಮುಳುಗಿ ಅಂತ ಕಟುವಾಗಿ ಸಿದ್ದರಾಮಯ್ಯನವ್ರನ್ನ ಚಲವಾದಿ ನಾರಾಯಣ ಸ್ವಾಮಿ ಅವರು ಟೀಕಿಸಿದ್ದಾರೆ. ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ಶ್ರೀಲಕ್ಷ್ಮಿ ರಾಜ್ಕುಮಾರ್, ರಿಪಬ್ಲಿಕ್ ಕನ್ನಡ, ಮೈಸೂರು.